Hello everyone, welcome to my YouTube channel. I am your Raghunatha R, Assistant Master, Government High School, Badavanalli, Madhugiri Taluk, Tumkur District. Dear students, in the last video, we discussed about the definition of Mayer and Baldwin about the economic development. In this video, I am going to explain another definition stated by Professor Colin Clark, and also I am going to discuss about the new concepts of economic development like inclusive development and sustainable development, and also I am going to explain the meaning of underdevelopment. Dear children, here the another definition given by Professor Colin Clark. He defines economic development as an improvement in economic welfare. So ಕಾಲಿನ್ ಕ್ಲರ್ಕ್ ಅಂತಕ್ಕಂಥ ಒಬ್ಬ ಪ್ರಖ್ಯಾತ ಅರ್ಥಶಾಸ್ತ್ರಜ್ಞ ಆರ್ಥಿಕ ಅಭಿವೃದ್ಧಿಯನ್ನ ವ್ಯಾಖ್ಯಾನಿಸಬೇಕಾದ್ರೆ ಆರ್ಥಿಕ ಅಭಿವೃದ್ಧಿಯನ್ನ ಕುರಿತಂತೆ ಅವರು ತಮ್ಮ ವ್ಯಾಖ್ಯೆಯನ್ನ ತಿಳಿಸ್ಬೇಕಾದ್ರೆ ಅವರು ಹೇಳ್ತಾರೆ ಆರ್ಥಿಕ ಅಭಿವೃದ್ಧಿ ಅಥವಾ ಎಕನಾಮಿಕ್ ಡೆವಲಪ್ಮೆಂಟ್ ಅಂತಾರೆ ಇಂಪ್ರೂವ್ಮೆಂಟ್ ಇನ್ ಎಕಾನಮಿಕ್ ವೆಲ್ಫೇರ್. ವೆಲ್ಫೇರ್ ಮೀನ್ಸ್ ಕಲ್ಯಾಣ ಅಂತ, ಜನರ ಆರ್ಥಿಕ ಕಲ್ಯಾಣವನ್ನ ಸುಧಾರಣೆ ಮಾಡ್ತಕ್ಕಂಥದ್ದು. ಇದನ್ನ ನಾವು ಆರ್ಥಿಕ ಅಭಿವೃದ್ಧಿ ಅಂತ ಹೇಳ್ಬಿಟ್ಟು ಕರಿತೀವಿ ಅಂತಕ್ಕಂಥ ಮಾತನ್ನ ಕ್ಲರ್ಕ್ ಅವರು ಹೇಳ್ತಾರೆ. ಮುಂದುವರೆದು ಹೇಳ್ತಾರೆ ಎಕನಾಮಿಕ್ ವೆಲ್ಫೇರ್ ಅಂತಂದ್ರೆ ಆರ್ಥಿಕ ಕಲ್ಯಾಣ ಅಂದ್ರೆ ಏನಂತಂದ್ರೆ ಪ್ರೊವೈಡಿಂಗ್ ಗೂಡ್ಸ್ ಅಂಡ್ ಸರ್ವಿಸಸ್ ಟು ದ ಪೀಪಲ್ ವಾಟ್ ಎವರ್ ದೇ ನೀಡ್ಸ್ ಇನ್ ಲಾರ್ಜ್ ಸ್ಕೇಲ್ ಅಂತ. ಅಂದ್ರೆ ಜನರಿಗೆ ಬೇಕಾಗಿರ್ತಕ್ಕಂಥ ಸರಕು ಮತ್ತು ಸೇವೆಗಳನ್ನ ಅವರಿಗೆ ಬೇಕಾದ ಪ್ರಮಾಣದಲ್ಲಿ ಒದಗಿಸ್ತಕ್ಕಂಥದ್ದು. ಅವೈಲಬಿಲಿಟಿ ಆಫ್ ಆಲ್ ದೋಸ್ ಗೂಡ್ಸ್ ಅಂಡ್ ಸರ್ವಿಸಸ್ ವಿಚ್ ಆರ್ ಯೂಸ್ಡ್ ಬೈ ದ ಇಂಡಿವಿಜುವಲ್ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಗೂಡ್ಸ್ ಅಂದ್ರೆ ಸರಕು, ಸರ್ವಿಸಸ್ ಅಂದ್ರೆ ಸೇವೆಗಳು. ಇವುಗಳನ್ನ ಪ್ರತಿಯೊಬ್ಬನಿಗೂ ಸಿಗುವಂತೆ ಮಾಡ್ತಕ್ಕಂಥದ್ದು, ದೊರೆಯುವಂತೆ ಮಾಡ್ತಕ್ಕಂಥದ್ದನ್ನೇ ನಾವು ಏನಂತ ಕರಿತೀವಿ ಅಂತಾರೆ ಆರ್ಥಿಕ ಕಲ್ಯಾಣ ಅಥವಾ ಎಕನಾಮಿಕ್ ವೆಲ್ಫೇರ್ ಅಂತ ಕರಿತೀವಿ. ಸೊ ಇಂಪ್ರೂವ್ಮೆಂಟ್ ಇನ್ ಎಕನಾಮಿಕ್ ವೆಲ್ಫೇರ್ ಅಂದ್ರೆ ಪ್ರತಿಯೊಬ್ಬರಿಗೂ ಆರ್ಥಿಕ ಕಲ್ಯಾಣದ ಒಂದು ಅನುಕೂಲ ಅಥವಾ ಪ್ರತಿಯೊಬ್ಬನ ಜೀವನದಲ್ಲೂ ಅವನಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಸರಕು ಮತ್ತು ಸೇವೆಗಳನ್ನು ಪೂರೈಸ್ತಕ್ಕಂಥದ್ದು, ಅವನ ಆರ್ಥಿಕ ಕಲ್ಯಾಣವನ್ನು ಸುಧಾರಿಸ್ತಕ್ಕಂಥದ್ದನ್ನು ಎಕನಾಮಿಕ್ ಡೆವಲಪ್ಮೆಂಟ್ ಅಂತ ಹೇಳ್ಬಿಟ್ಟು ಕರಿತೀವಿ ಅಂತಕ್ಕಂಥ ಮಾತನ್ನ ಈ ಕೋಲಿನ್ ಕ್ಲರ್ಕ್ ಅಂತಕ್ಕಂಥ ಒಬ್ಬ ಅರ್ಥಶಾಸ್ತ್ರಜ್ಞ ಹೇಳ್ತಾರೆ. ಈಗ ಇವರು ಹೇಳೋ ಪ್ರಕಾರ ನೋಡ್ತಾ ಹೋದ್ರೆ ನಾವೀಗ ಆರ್ಥಿಕ ಅಭಿವೃದ್ಧಿ ಅನ್ನೋದನ್ನ ಹೊಸ ರೀತಿಯಲ್ಲಿ ವ್ಯಾಖ್ಯಾನವನ್ನ ಮಾಡ್ಬೋದು. ಏನ್ ಹೇಳ್ತಾರೆ, ಇಂಪ್ರೂವಿಂಗ್ ಎಕನಾಮಿಕ್ ವೆಲ್ಫೇರ್ ಆಫ್ ಪೀಪಲ್ ಆಲ್ಸೋ ಮೀನ್ಸ್ ರೆಡ್ಯೂಸಿಂಗ್ ಎಕಾನಮಿಕ್ ಇಲ್ಸ್ ಲೈಕ್ ಪಾವರ್ಟಿ. ಕಾಲಿನ್ ಕ್ಲರ್ಕ್ ಹೇಳೋ ಪ್ರಕಾರ ಇಂಪ್ರೂವಿಂಗ್ ಎಕಾನಮಿಕ್ ವೆಲ್ಫೇರ್ ಆಫ್ ಪೀಪಲ್, ಜನರ ಆರ್ಥಿಕ ಕಲ್ಯಾಣವನ್ನ ಸುಧಾರಣೆ ಮಾಡ್ತಕ್ಕಂಥದ್ದು ಅಥವಾ ಸುಧಾರಿಸ್ತಕ್ಕಂಥದ್ದು, ಆ ಮೂಲಕ ರೆಡ್ಯೂಸಿಂಗ್ ಎಕಾನಮಿಕ್ ಇಲ್ಸ್ ಆಫ್ ಸೊಸೈಟಿ, ಸಮಾಜದ ಆರ್ಥಿಕ ಸಮಸ್ಯೆಗಳನ್ನು ನಾವು ನಿವಾರಣೆ ಮಾಡ್ತಕ್ಕಂಥದ್ದು. ಸೊ ಎಕನಾಮಿಕ್ ಇಲ್ಸ್ ಅಂತಂದ್ರೆ ಯಾವ್ಯಾವು? ಪಾವರ್ಟಿ ಇರ್ಬೋದು, ಅನ್ಎಂಪ್ಲಾಯ್ಮೆಂಟ್ ಇರ್ಬೋದು, ಈ ರೀತಿ ಇರ್ತಕ್ಕಂಥ ಇಲ್ಲಿಟ್ರೇಸಿ ಇರ್ಬೋದು, ಇವೆಲ್ಲವನ್ನ ನಾವು ನಿವಾರಣೆ ಮಾಡ್ತಕ್ಕಂಥದ್ದು. ಆ ಮೂಲಕ ಜನರ ಆರ್ಥಿಕ ಕಲ್ಯಾಣವನ್ನ ಸಾಧನೆ ಮಾಡಬಹುದು ಅಂತಕ್ಕಂಥ ಮಾತನ್ನ ಕಾಲಿನ್ ಕ್ಲರ್ಕ್ ಅವರು ಹೇಳ್ತಾರೆ. ಹಾಗಾದ್ರೆ ಈ ಕಾಲಿನ್ ಕ್ಲರ್ಕ್ ಅವರ ಅಭಿಪ್ರಾಯ ಮತ್ತೆ ಮಯರ್ ಅಂಡ್ ಬಾಲ್ಡ್ವಿನ್ ಅವರ ಒಂದು ವ್ಯಾಖ್ಯೆ ಎರಡನ್ನೂ ಸೇರಿಸಿ ನಾವು ನೋಡಿದಾಗ ಆರ್ಥಿಕ ಅಭಿವೃದ್ಧಿಯನ್ನ ನಾವು ಈ ರೀತಿಯಲ್ಲಿ ವ್ಯಾಖ್ಯಾನಿಸಬಹುದು. ಏನಪ್ಪಾ ಎಕನಾಮಿಕ್ ಡೆವಲಪ್ಮೆಂಟ್ ಅಂತಕ್ಕಂಥದ್ದು ಇಟ್ ಇಸ್ ಎ ಪ್ರೋಸೆಸ್ ದಟ್ ಎಕ್ಸ್ಟೆಂಡ್ಸ್ ಓವರ್ ಎ ಲಾಂಗ್ ಪೀರಿಯಡ್. ಎಕನಾಮಿಕ್ ಡೆವಲಪ್ಮೆಂಟ್ ಇಸ್ ಎ ಪ್ರೋಸೆಸ್, ಇಟ್ ಎಕ್ಸ್ಟೆಂಡ್ಸ್ ಓವರ್ ಎ ಲಾಂಗ್ ಪೀರಿಯಡ್ ದಟ್ ವಿಚ್ ಹೆಲ್ಪ್ಸ್ ಇನ್ ರೆಡ್ಯೂಸಿಂಗ್ ಪಾವರ್ಟಿ and thereby helping a country to achieve self-sustained growth in income. ಎಕನಾಮಿಕ್ ಡೆವಲಪ್ಮೆಂಟ್ ಅಂತಕ್ಕಂಥದ್ದು ಒಂದು ಪ್ರೋಸೆಸ್, ಒಂದು ಪ್ರಕ್ರಿಯೆ. ಆಮೇಲೆ ಇಟ್ ಎಕ್ಸ್ಟೆಂಡ್ಸ್ ಓವರ್ ಎ ಲಾಂಗ್ ಪೀರಿಯಡ್,
ಅಲ್ಲಿ ಮಯರ್ ಅಂಡ್ ಬಾಲ್ಡ್ವಿನ್ ಹೇಳ್ತಾರೆ, ಇಟ್ ಟೇಕ್ಸ್ ಲಾಂಗ್ ಪೀರಿಯಡ್ ಫಾರ್ 10 years ಆರ್ ಮೋರ್. 10 ವರ್ಷ ಅಥವಾ ಅದಕ್ಕಿಂತ ಹೆಚ್ಚು ವರ್ಷಗಳ ಅವಧಿಯಲ್ಲಿ ಕಂಡು ಬರ್ತಕ್ಕಂಥ ದೀರ್ಘಕಾಲೀನ ಆದಾಯದ ಏರಿಕೆಯನ್ನು ನಾವು ಡೆವಲಪ್ಮೆಂಟ್, ಎಕನಾಮಿಕ್ ಡೆವಲಪ್ಮೆಂಟ್ ಅಂತ ಹೇಳಿ ಕರಿಬಹುದು ಅಂತಂದೇಳಿ. ಎಕನಾಮಿಕ್ ಡೆವಲಪ್ಮೆಂಟ್ ಅಂತ ಹೇಳ್ಬಿಟ್ಟು ಕರಿಬಹುದು ಅಂತಕ್ಕಂಥ ಮಾತನ್ನು ಅವರು ಹೇಳಿದರು. ಅದೇ ರೀತಿ ಎಕನಾಮಿಕ್ ಡೆವಲಪ್ಮೆಂಟ್ ಈಸ್ ಎ ಪ್ರೋಸೆಸ್, ಇಟ್ ಎಕ್ಸ್ಟೆಂಡ್ಸ್ ಓವರ್ ಎ ಲಾಂಗ್ ಪೀರಿಯಡ್ and it which helps in reducing economic problems like poverty, unemployment and others. And also it helps a country to achieve self-sustained growth in income. Self-sustained ಅಂದರೆ ಒಂದು ದೇಶ ನಿರಂತರವಾಗಿರ್ತಕ್ಕಂಥ ತನ್ನ ಆರ್ಥಿಕ ಪ್ರಗತಿಯನ್ನು ಹೆಚ್ಚಿಸ್ಕೊಳ್ತಕ್ಕಂಥ ಒಂದು ಪ್ರಕ್ರಿಯೆಯನ್ನು ನಾವೇನಂತ ಕರಿಬೋದು ಅಂದರೆ ಎಕನಾಮಿಕ್ ಡೆವಲಪ್ಮೆಂಟ್ ಅಂತ ಕರಿಬೋದು. ಸೊ ಎಕನಾಮಿಕ್ ಡೆವಲಪ್ಮೆಂಟ್ ಒಂದು ಪ್ರಕ್ರಿಯೆ, ಇದು ತುಂಬ ದೀರ್ಘಾವಧಿಯವರೆಗೆ ಅಸ್ತಿತ್ವದಲ್ಲಿದ್ದು ಆ ಮೂಲಕ ಸಮಾಜದ ಆರ್ಥಿಕ ಸಮಸ್ಯೆಗಳಾಗಿರ್ತಕ್ಕಂಥ ಬಡತನ, ನಿರುದ್ಯೋಗ, ಅನಕ್ಷರತೆ ಮೊದಲಾಗಿರ್ತಕ್ಕಂಥ ಸಮಸ್ಯೆಗಳನ್ನು ಕಡಿಮೆ ಮಾಡಲಿಕ್ಕೆ ಸಹಾಯ ಮಾಡೋದು ಅಲ್ಲದೆ ದೇಶದ ನಿರಂತರವಾಗಿರ್ತಕ್ಕಂಥ ಆರ್ಥಿಕ ಪ್ರಗತಿಯನ್ನು ಸಾಧಿಸ್ತಕ್ಕಂಥ ಒಂದು ಪ್ರಕ್ರಿಯೆಯಾಗಿದೆ ಅಂತ ಹೇಳ್ಬಿಟ್ಟು ನಾವು ಹೇಳಬಹುದು. ಓವರ್ ದ ಪೀರಿಯಡ್ ಆಫ್ ಟೈಮ್, ಈಗ ಅವೆಲ್ಲ ಆ ಕಾಲದಲ್ಲಿ ಕೊಟ್ಟಿರ್ತಕ್ಕಂಥ ಡೆಫಿನೇಷನ್ಸು. ಈಗ ಕಾಲ ಬದಲಾದಂತೆ ಏನಾಗ್ತಾ ಇದೆ ಅಂತಂದ್ರೆ, ಕಾಲ ಕಳೆದಂತೆ ಏನಾಗ್ತಾ ಇದೆ, ದ ಆಬ್ಜೆಕ್ಟಿವ್ಸ್ ಆಫ್ ಎಕಾನಮಿಕ್ ಡೆವಲಪ್ಮೆಂಟ್ ಹ್ಯಾವ್ ಬೀನ್. ಈಗ ಈ ಒಂದು ಆರ್ಥಿಕ ಅಭಿವೃದ್ಧಿಯ ಗುರಿಗಳು ಏನಿದಾವೆ, ಉದ್ದೇಶಗಳು ಏನಿದಾವೆ, ಇವುಗಳ ಅರ್ಥದ ವ್ಯಾಪ್ತಿ ಏನಾಗ್ತಾ ಇದೆ ಅಂದರೆ ಹಿಗ್ತಾ ಇದೆ. ಅವುಗಳ ಅರ್ಥವ್ಯಾಪ್ತಿ ಜಾಸ್ತಿ ಆಗ್ತಾ ಇದೆ. ಸೊ ಈಗೇನಾಗ್ತದೆ, ಆರ್ಥಿಕ ಅಭಿವೃದ್ಧಿ ಅಂತಕ್ಕಂಥದ್ದು ಏನಂದ್ರೆ ಇಲ್ಲಿ 2 ಅಂಶಗಳನ್ನು ಒಳಗೊಂಡಿದೆ. ಒಂದು ಇನ್ಕ್ಲೂಸಿವ್ ಡೆವಲಪ್ಮೆಂಟ್, ಇನ್ನೊಂದು ಸಸ್ಟೈನಬಲ್ ಡೆವಲಪ್ಮೆಂಟ್. ಇನ್ಕ್ಲೂಸಿವ್ ಡೆವಲಪ್ಮೆಂಟ್ ಅಂತಾರೆ ಎಲ್ಲರನ್ನೂ ಒಳಗೊಳ್ಳುವ ಆರ್ಥಿಕ ಅಭಿವೃದ್ಧಿ. ಇನ್ನೊಂದು ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂತಂದ್ರೆ ನಿರಂತರವಾಗಿರ್ತಕ್ಕಂಥ ಅಭಿವೃದ್ಧಿ. ಈ 2 ಪದಗಳನ್ನು ಸಹ ಈಗ ಆರ್ಥಿಕ ಬೆಳವಣಿಗೆಯನ್ನು ನಾವು ಹೇಳಬೇಕಾದ್ರೆ ಬಳಸ್ಕೊಳ್ತಕ್ಕಂಥ 2 ಪದಗಳಾಗಿದ್ದಾವೆ. ಇದು ಆರ್ಥಿಕ ಅಭಿವೃದ್ಧಿಯ ಮುಖ್ಯ ಉದ್ದೇಶಗಳಲ್ಲಿ ಇವು ಸಹ ಒಂದಾಗಿದ್ದಾವೆ. ಹಾಗಾದ್ರೆ ಇನ್ಕ್ಲೂಸಿವ್ ಡೆವಲಪ್ಮೆಂಟ್ ಅಂತಂದ್ರೆ ಏನು? Ensuring that every person is benefited by the process of development. It is called inclusive development. ದೇಶ ಆರ್ಥಿಕವಾಗಿ ಅಭಿವೃದ್ಧಿಯನ್ನು ಸಾಧಿಸಿದೆ ಅಂತ ನಾವು ಅಂದ್ಕೊಂಡ್ರೆ ಆ ಆರ್ಥಿಕ ಅಭಿವೃದ್ಧಿಯ ಫಲ ಪ್ರತಿಯೊಬ್ಬ ವ್ಯಕ್ತಿಗೂ ತಲುಪಬೇಕು. ಅದನ್ನು ಮಾತ್ರ ನಾವು ಇನ್ಕ್ಲೂಸಿವ್ ಡೆವಲಪ್ಮೆಂಟ್, ಎಲ್ಲರನ್ನು ಒಳಗೊಳ್ಳುವ ಅಭಿವೃದ್ಧಿ ಅಂತಂದು ಹೇಳ್ಬಿಟ್ಟು ಕರಿತೀವಿ. Ensuring that every person is benefited by the process of development is called inclusive development. ಭರವಸೆಯನ್ನು ಕೊಡ್ತಕ್ಕಂಥದ್ದು, ಈ ಸಾಧನೆಯ ಫಲ ಏನಿದೆ, ಆರ್ಥಿಕ ಅಭಿವೃದ್ಧಿಯ ಫಲ ಪ್ರತಿಯೊಬ್ಬರಿಗೂ ತಲುಪತಕ್ಕಂಥ ಒಂದು ಭರವಸೆ ಸಿಕ್ಕಾಗ ಅಥವಾ ಅವನಿಗೆ ಅದು ದೊರೆತಾಗ ಮಾತ್ರ ಅದನ್ನ ಇನ್ಕ್ಲೂಸಿವ್ ಡೆವಲಪ್ಮೆಂಟ್ ಅಂತ ಹೇಳ್ಬಿಟ್ಟು ಕರಿತೀವಿ. ಅನದರ್ ಸ್ಟೇಟ್ಮೆಂಟ್, ಸಸ್ಟೈನಬಲ್ ಡೆವಲಪ್ಮೆಂಟ್. ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂದರೆ ನಿರಂತರವಾಗಿರ್ತಕ್ಕಂಥ ಅಭಿವೃದ್ಧಿ. ಈಗ ಕೇವಲ ಶಾರ್ಟ್ ಪೀರಿಯಡ್ 10 ವರ್ಷಕ್ಕೋ 20 ವರ್ಷಕ್ಕೋ ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸಿದೀವಿ ಅನ್ನೋದಲ್ಲ. ಇಟ್ ಇಸ್ ಎ ಕಂಟಿನ್ಯೂಯಸ್ ಪ್ರೋಸೆಸ್. ಅದು ನಿರಂತರವಾಗಿರ್ತಕ್ಕಂಥ ಒಂದು ಪ್ರಕ್ರಿಯೆ ಆಗಿರಬೇಕು. ಹಾಗಾದ್ರೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂತಂದ್ರೆ ಏನು? ಪ್ರಿಸರ್ವಿಂಗ್ ನ್ಯಾಚುರಲ್ ರಿಸೋರ್ಸಸ್ and the environment for the benefit of future generation is called sustainable development. ಪ್ರಿಸರ್ವಿಂಗ್ ನ್ಯಾಚುರಲ್ ರಿಸೋರ್ಸಸ್, ನೈಸರ್ಗಿಕ ಸಂಪನ್ಮೂಲಗಳನ್ನು ಈಗಲೇ ನಾವು ಅಭಿವೃದ್ಧಿಯನ್ನು ಸಾಧಿಸ್ಬೇಕಂತಕ್ಕಂಥ ದೃಷ್ಟಿಯಿಂದ ಬರೋ ನ್ಯಾಚುರಲ್ ರಿಸೋರ್ಸಸ್ ಏನಿದೆ, ಸಂಪನ್ಮೂಲಗಳೇನಿದ್ದಾವೆ, ಅವುಗಳನ್ನೆಲ್ಲವನ್ನ ತೆಗೆದು ಖಾಲಿ ಮಾಡ್ತಕ್ಕಂಥದ್ದಲ್ಲ. ಬಟ್ ಅವನೇನ್ ಮಾಡಬೇಕು? ಪ್ರಿಸರ್ವ್ ಮಾಡಬೇಕು, ಸಂರಕ್ಷಣೆಯನ್ನ ಮಾಡಬೇಕು. ಮತ್ತೆ ತಮ್ಮ ಈಗಿನ ಅಭಿವೃದ್ಧಿಗಾಗಿ ಇರುವ ಪರಿಸರವನ್ನು ಹಾಳು ಮಾಡ್ತಕ್ಕಂಥದ್ದಲ್ಲ. ಸೊ ಆ ಪರಿಸರವನ್ನು ನಾವು ಸಂರಕ್ಷಣೆ ಮಾಡಬೇಕು. ಯಾರಿಗಾಗಿ? ಫಾರ್ ದ ಬೆನಿಫಿಟ್ ಆಫ್ ಫ್ಯೂಚರ್ ಜನರೇಷನ್, ಮುಂದಿನ ಪೀಳಿಗೆಗಾಗಿ. ಸೊ ಮುಂದಿನ ಪೀಳಿಗೆಯವರ ದೃಷ್ಟಿಯನ್ನು ಇಟ್ಕೊಂಡು, ಮುಂದಿನ ಪೀಳಿಗೆಯವರಿಗಾಗಿ
ನಾವು ಈಗಿರ್ತಕ್ಕಂಥ ಸಂಪನ್ಮೂಲಗಳು ಹಾಗೂ ಪರಿಸರವನ್ನ ಸಂರಕ್ಷಣೆ ಮಾಡಿಕೊಂಡು ಅಭಿವೃದ್ಧಿಯನ್ನು ಸಾಧಿಸ್ತಕ್ಕಂಥದ್ದೇನಿದೆ ಅದನ್ನೇ ನಾವು ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂತಂದು ಹೇಳ್ಬಿಟ್ಟು ಕರಿಬಹುದು. ಸೊ ಈಗ ಇನ್ಕ್ಲೂಸಿವ್ ಡೆವಲಪ್ಮೆಂಟ್ ಮತ್ತು ಸಸ್ಟೈನಬಲ್ ಡೆವಲಪ್ಮೆಂಟ್ ಇವೆರಡು ಮತ್ತು ಕಾಲಿನ್ ಕ್ಲರ್ಕ್ ಅವರ ವ್ಯಾಖ್ಯೆ ಮತ್ತು ಮಯರ್ ಅಂಡ್ ಬಾಲ್ಡ್ವಿನ್ ಅವರ ವ್ಯಾಖ್ಯೆಯನ್ನು ನಾವು ನೋಡಿದಾಗ, ಡೆಫಿನೇಷನ್ಗಳನ್ನು ನಾವು ನೋಡಿದಾಗ, ನಾವು ಈ ಆಬ್ಜೆಕ್ಟಿವ್ಸ್ ಆಫ್ ಎಕನಾಮಿಕ್ ಡೆವಲಪ್ಮೆಂಟ್ ಅಥವಾ ಆಬ್ಜೆಕ್ಟಿವ್ಸ್ ಆಫ್ ಎಕಾನಮಿಕ್ ಡೆವಲಪ್ಮೆಂಟ್ ಹಾಗಾದ್ರೆ ಏನೇನು ಉದ್ದೇಶಗಳಿದಾವೆ, ಯಾವ ಉದ್ದೇಶಗಳನ್ನು ಇಟ್ಕೊಂಡು ನಾವು ಆರ್ಥಿಕ ಅಭಿವೃದ್ಧಿ ಅಂತಂದ್ರೆ ಅದು ಹೊಂದಿರತಕ್ಕಂಥ ಉದ್ದೇಶಗಳೇನು ಅಂತ ನಾವು ನೋಡಿದಾಗ, ಇನ್ಕ್ರೀಸಿಂಗ್ ಇನ್ಕಮ್, ಆದಾಯದಲ್ಲಿ ಹೆಚ್ಚಳ ಆಗ್ತಾ ಹೋಗ್ಬೇಕು. ಅಟೈನಿಂಗ್ ಈಕ್ವಾಲಿಟಿ ಅಂದ್ರೆ ಸಮಾನತೆಯನ್ನು ಸಾಧಿಸ್ತಕ್ಕಂಥದ್ದು, ಅಚೀವ್ ಈಕ್ವಾಲಿಟಿ. ರೆಡ್ಯೂಸಿಂಗ್ economic problems like poverty, unemployment and inequality and illiteracy and some others. ಬಡತನ, ನಿರುದ್ಯೋಗ, ಅನಕ್ಷರತೆ, ಅಸಮಾನತೆ ಇಂಥ ಎಲ್ಲ ಆರ್ಥಿಕ ಸಮಸ್ಯೆಗಳನ್ನು ನಿವಾರಣೆ ಮಾಡ್ತಕ್ಕಂಥದ್ದು ಸಹ ಈ ಒಂದು ಆರ್ಥಿಕ ಅಭಿವೃದ್ಧಿಯ ಮುಖ್ಯ ಗುರಿಯಾಗಿರಬೇಕು. ಮತ್ತೆ ನಾಟ್ ಓನ್ಲಿ ಎಕನಾಮಿಕ್ ಪ್ರಾಬ್ಲಮ್ಸ್, ನಾಟ್ ಓನ್ಲಿ ಅಟೈನಿಂಗ್ ಈಕ್ವಾಲಿಟಿ, it also ಕನ್ಸರ್ವಿಂಗ್ ರಿಸೋರ್ಸಸ್ ಆ್ಯಂಡ್ ಎನ್ವಿರಾನ್ಮೆಂಟ್, ಸಂಪನ್ಮೂಲಗಳು ಮತ್ತು ಪರಿಸರ ಇವುಗಳ ನಿರಂತರವಾಗಿರ್ತಕ್ಕಂಥ ಸಂರಕ್ಷಣೆಯೂ ಸಹ ಆರ್ಥಿಕ ಅಭಿವೃದ್ಧಿಯ ಮುಖ್ಯ ಗುರಿಗಳಲ್ಲಿ ಒಂದು ಅಂತಕ್ಕಂಥದ್ದನ್ನು ನಾವು ಮರಿಬಾರ್ದು. ಇಟ್ ಆಲ್ಸೋ ಹ್ಯಾವ್ ಅನ್ ಅಬ್ಜೆಕ್ಟಿವ್ ಲೈಕ್ ಎನ್ಹಾನ್ಸಿಂಗ್ ಓವರ್ ಆಲ್ ವೆಲ್ಫೇರ್, ಎಲ್ಲ ಜನರ ಕಲ್ಯಾಣವನ್ನು ಸುಧಾರಣೆ ಮಾಡ್ತಕ್ಕಂಥದ್ದು, ಅದು ಸಹ ಈ ಒಂದು ಆರ್ಥಿಕ ಅಭಿವೃದ್ಧಿಯ ಮುಖ್ಯ ಗುರಿ ಆಗಿದೆ. ಡಿಯರ್ ಸ್ಟೂಡೆಂಟ್ಸ್, so many countries of the world like USA, Canada, Japan, Germany, England, Australia, some countries of Western Europe witnessed long-term rise in incomes before 1950. 1950ಕ್ಕಿಂತ ಹಿಂದೆನೆ ಅನೇಕ ದೇಶಗಳು, ಅದರಲ್ಲೂ ಅಮೇರಿಕಾ, ಕೆನಡಾ, ಜಪಾನು, ಜರ್ಮನಿ, ಬೇರೆ ಬೇರೆ ದೇಶಗಳು ಈ ಒಂದು ಆರ್ಥಿಕ ಅಭಿವೃದ್ಧಿಯ ಗುರಿಯನ್ನು ಸಾಧಿಸೋದ್ರ ಮೂಲಕ ಅವು ಮುಂದುವರೆದ ದೇಶಗಳಾಗಿ ಕಾಣಿಸ್ಕೊಂಡಿದ್ದಾವೆ. ಆ ನಂತರವಾಗಿ 1950ರ ನಂತರ ಸಿಂಗಪುರ, ಹಾಂಗ್ಕಾಂಗು, ಮಲೇಷಿಯಾ, ಚೈನಾ, ಬೇರೆ ಬೇರೆ ದೇಶಗಳು ಈ ಒಂದು ದೀರ್ಘಾವಧಿಯ ಆರ್ಥಿಕ ಬೆಳವಣಿಗೆಯನ್ನು ಸಾಧಿಸೋದ್ರ ಮೂಲಕ ಅವನ್ನ ಇವತ್ತು ಜಗತ್ತಿನಲ್ಲಿ ಅಭಿವೃದ್ಧಿ ಹೊಂದಿದ ದೇಶಗಳು ಅಂತ ಹೇಳ್ಬಿಟ್ಟು ನಾವು ಕರೆದಿದ್ದೀವಿ. ಆದರೆ ಕೆಲವು ದೇಶಗಳು ಅಭಿವೃದ್ಧಿಯನ್ನು ಇನ್ನೂ ಸಾಧಿಸ್ತಲೇ ಇದ್ದಾವೆ. ಸೊ ಅಂಥ ದೇಶಗಳನ್ನು ನಾವು ಹಿಂದುಳಿದ ದೇಶಗಳು ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಈಗ ನಾನು ಈ ಅಂಡರ್ ಡೆವಲಪ್ಮೆಂಟ್, ಅನಾಭಿವೃದ್ಧಿ ಅಂದ್ರೆ ಏನು ಅಂತಕ್ಕಂಥದ್ದನ್ನ ಹೇಳ್ತೀನಿ. ಈ ಇಷ್ಟೊತ್ತು ನಾವು ಅಭಿವೃದ್ಧಿಯ ಬಗ್ಗೆ ಮಾತಾಡಿದ್ವಿ. ಅಭಿವೃದ್ಧಿ ಅಂದ್ರೆ ಏನು, ಅಭಿವೃದ್ಧಿಯ ಒಂದು ಮುಖ್ಯ ಗುರಿಗಳೇನು, ಸೊ ಎಕನಾಮಿಕ್ ಡೆವಲಪ್ಮೆಂಟ್ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಅನೇಕ ವ್ಯಾಖ್ಯೆಗಳನ್ನು ಉದಾಹರಣೆ ಕೊಡ್ತಾ ನಾವು ಅದರ ಒಂದು ಮುಖ್ಯ ಗುರಿಗಳನ್ನು ತಿಳ್ಕೊಳ್ತಾ ಬಂದ್ವಿ. ಮತ್ತೆ ಅಭಿವೃದ್ಧಿ ಹೊಂದಿರತಕ್ಕಂಥ ದೇಶಗಳು ಯಾವ್ಯಾವು ಅಂತಕ್ಕಂಥದ್ದನ್ನು ನೋಡಿದ್ವಿ. ಈಗ ಅಂಡರ್ ಡೆವಲಪ್ಮೆಂಟ್ ಅಂದ್ರೆ ಏನು, ಅಭಿವೃದ್ಧಿ ಅಂದ್ರೆ ಏನು ಅಂತಕ್ಕಂಥದ್ದನ್ನ ಹೇಳೋದಾದ್ರೆ, ಯಾವುದನ್ನು ನಾವು ಅನಾಭಿವೃದ್ಧಿ ಅಂತ ಹೇಳ್ತೀವಿ ಅಂತಂದ್ರೆ, ಜನರ ಜೀವನ ಮಟ್ಟ ಕಡಿಮೆ ಇರ್ತಕ್ಕಂಥದ್ದು. ಯಾವ ದೇಶದಲ್ಲಿ ಜನರ ಜೀವನ ಮಟ್ಟ ಕಡಿಮೆ ಇರುತ್ತೋ, ಯಾವ ಕಾರಣದಿಂದ ಕಡಿಮೆ ಇರುತ್ತೆ, ಲೋಯರ್ ಲೆವೆಲ್ ಆಫ್ ಪರ್ ಕ್ಯಾಪಿಟಾ ಇನ್ಕಮ್, ಅವರ ತಲಾ ವರಮಾನದಲ್ಲಿ ಕಡಿಮೆ ಇದ್ದು, ಅವರ ತಲಾ ವರಮಾನದ ಏರಿಕೆ ಪ್ರಮಾಣ ಕಡಿಮೆ ಇದ್ದು, ಮತ್ತು ಅವರ ಒಂದು ಪ್ರೊಡಕ್ಟಿವಿಟಿ ಲೆವೆಲ್ ಸಹ ಕಡಿಮೆ ಇರ್ತಕ್ಕಂಥದ್ದು. ಪ್ರೊಡಕ್ಟಿವಿಟಿ ಲೆವೆಲ್ ಸಹ ಕಡಿಮೆ ಇರ್ತಕ್ಕಂಥದ್ದು, ಉತ್ಪಾದನಾ ಸಾಮರ್ಥ್ಯ ಸಹ ಕಡಿಮೆ ಇರ್ತಕ್ಕಂಥದ್ದು. ಇದರ ಜೊತೆಯಲ್ಲೇ ಅಲ್ಲಿಯ ಜನಸಂಖ್ಯಾ ಬೆಳವಣಿಗೆಯ ವೇಗ ಅತಿ ಹೆಚ್ಚಾಗಿದ್ದೆ ಅದನ್ನು ನಾವು ಅಂಡರ್ ಡೆವಲಪ್ಮೆಂಟ್ ಅಥವಾ ಅನಾಭಿವೃದ್ಧಿ ಅಂತ ಹೇಳ್ಬಿಟ್ಟು ಕರಿತೀವಿ. ಅಂದ್ರೆ ದೇಶದಲ್ಲಿ ಜನಸಂಖ್ಯಾ ಪ್ರಮಾಣ ಅತಿ ಹೆಚ್ಚಾಗಿ ಆಗ್ತಾ ಇದ್ದು, ಜನರ ತಲಾವರಮಾನ ಕಡಿಮೆ ಇದ್ದು, ಅವರ ಉತ್ಪಾದನಾ ಸಾಮರ್ಥ್ಯವೂ ಕಡಿಮೆ ಇದ್ರೆ ಅದನ್ನು ನಾವು ಹಿಂದುಳಿದ ಅಥವಾ ಸ್ಟಾಗ್ನೆಂಟ್ ಆಗಿರ್ತಕ್ಕಂಥ ಆರ್ಥಿಕ ಸ್ಥಿತಿ ಅಂತ ಹೇಳ್ಬಿಟ್ಟು ಕರಿಬಹುದು. ಈ ಒಂದು ವ್ಯವಸ್ಥೆನ, ಈ ಒಂದು ಸ್ಥಿತಿಯನ್ನೇ ನಾವು ಅಂಡರ್ ಡೆವಲಪ್ಮೆಂಟ್ ಅಂತ ಹೇಳ್ಬಿಟ್ಟು ಹೇಳಬಹುದು. ಅಕಾರ್ಡಿಂಗ್ ಟು ಯುನೈಟೆಡ್ ನೇಷನ್ಸ್, ವಿಶ್ವಸಂಸ್ಥೆಯ ಪ್ರಕಾರ, an underdeveloped country is one whose real per capita income is lower than that of the USA, Canada, Australia and Western Europe ಅಂತ ಹೇಳ್ತಾರೆ.
ವಿಶ್ವಸಂಸ್ಥೆಯ ಒಂದು ವ್ಯಾಖ್ಯೆ ಏನು ಹೇಳುತ್ತಪ್ಪ ಅಂತಂದರೆ, ಅಂಡರ್ ಡೆವಲಪ್ಮೆಂಟ್ ಅಂತಕ್ಕಂಥದ್ದು ಏನಿದೆ, ಆ ಅಂಡರ್ ಡೆವಲಪ್ಮೆಂಟ್ ಆಗಿರ್ತಕ್ಕಂಥ ಕಂಟ್ರಿ ಒನ್ ಹೂಸ್ ರಿಯಲ್ ಪರ್ ಕ್ಯಾಪಿಟಾ ಇನ್ಕಮ್ ಈಸ್ ಲೋಯರ್. ನೋಡಿ, ಆ ದೇಶದಲ್ಲಿ ಪರ್ ಕ್ಯಾಪಿಟಾ ಇನ್ಕಮ್ ಏನಿದೆ, ತಲಾ ವರಮಾನ ಏನಿದೆ, ಅದು ಕಡಿಮೆ ಇದೆ. ಯಾರಿಗಿಂತ ಕಡಿಮೆ ಇದೆ? ದಟ್ ಆಫ್ ದ ಡೆವಲಪ್ಡ್ ಕಂಟ್ರೀಸ್. ಅಭಿವೃದ್ಧಿ ಹೊಂದಿದ ದೇಶದ ಜನರ ತಲಾ ವರಮಾನಕ್ಕಿಂತ ಯಾವ ದೇಶದ ಜನರ ತಲಾ ವರಮಾನ ಕಡಿಮೆ ಇದೆಯೋ ಅವುಗಳನ್ನು ಅಂಡರ್ ಡೆವಲಪ್ಮೆಂಟ್ ಕಂಟ್ರಿ ಅಂತ ಕರಿತೀವಿ, ಅಥವಾ ಅಂಡರ್ ಡೆವಲಪ್ಮೆಂಟ್ ಅಂತ ಕರಿತೀವಿ. ಸೊ ಎಂಫಸಿಸ್ ಹಿಯರ್ ಈಸ್ ಒನ್ ಆಫ್ ದ ಲೋ ಇನ್ಕಮ್ level relative to the advanced countries. However, since the underdevelopment nations are capable of development and are making serious effort to overcome. ಆದರೆ ಈಗ ಅಂಡರ್ ಡೆವಲಪ್ಮೆಂಟ್ ಆಗಿರ್ತಕ್ಕಂಥ ಅಥವಾ ಅನಾಭಿವೃದ್ಧಿ ಹೊಂದಿರತಕ್ಕಂಥ ದೇಶಗಳು ಪ್ರಯತ್ನ ಪಡೋದ್ರ ಮೂಲಕ ಅಭಿವೃದ್ಧಿಯನ್ನು ಸಾಧಿಸಲಿಕ್ಕೆ ಅವಕಾಶ ಇದೆ. Serious effort to overcome their problems of low income and poverty, they are now called as developing countries. ಅನಾಭಿವೃದ್ಧಿ ಹೊಂದಿರತಕ್ಕಂಥ ದೇಶಗಳಂತ ನಾವೇನು ಪಟ್ಟಿ ಮಾಡ್ತೀವಿ, ಅವುಗಳಲ್ಲಿ ಕೆಲವು ದೇಶಗಳು ಸೀರಿಯಸ್ ಎಫರ್ಟ್ ಅನ್ನು ಹಾಕೋದ್ರ ಮೂಲಕ, ನಿರಂತರವಾಗಿರ್ತಕ್ಕಂಥ ಪ್ರಯತ್ನಗಳನ್ನು ಮಾಡೋದ್ರ ಮೂಲಕ ದೇ ಟ್ರೈ ಟು ಓವರ್ಕಮ್ ದೇರ್ ಪ್ರಾಬ್ಲಮ್ಸ್ ಆಫ್ ಲೋ ಇನ್ಕಮ್ ಅಂಡ್ ಪಾವರ್ಟಿ. ತಮ್ಮ ಕಡಿಮೆ ಆದಾಯವನ್ನ ಮತ್ತೆ ಅಲ್ಲಿರ್ತಕ್ಕಂಥ ಬಡತನವನ್ನ ಮೆಟ್ಟಿನಿರ್ತಕ್ಕಂಥ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾವೆ. ಇಂಥ ಕಂಟ್ರಿಗಳನ್ನು ನಾವು ಡೆವಲಪಿಂಗ್ ನೇಷನ್ಸ್ ಅಥವಾ ಡೆವಲಪಿಂಗ್ ಕಂಟ್ರೀಸ್ ಅಂತಂದು ಹೇಳ್ಬಿಟ್ಟು ಕರಿಬಹುದು. ವರ್ಲ್ಡ್ ಬ್ಯಾಂಕ್ ಇತ್ತೀಚಿನ ದಿನಗಳಲ್ಲಿ ಏನು ಹೇಳ್ತಾ ಇದೆ, ತನ್ನ ವರ್ಲ್ಡ್ ಬ್ಯಾಂಕ್ ರಿಪೋರ್ಟ್ ಅಲ್ಲಿ, ವಿಶ್ವ ಬ್ಯಾಂಕ್ ವರದಿಯಲ್ಲಿ ಏನು ಹೇಳ್ತಾ ಇದ್ದಾನೆ, ಇಟ್ ಕ್ಲಾಸಿಫೈಸ್ ದ ಕಂಟ್ರೀಸ್ ಆಸ್ ಹೈ, ಮೀಡಿಯಂ ಅಂಡ್ ಲೋ ಇನ್ಕಮ್ ಕಂಟ್ರೀಸ್. ಜಗತ್ತಿನ ದೇಶಗಳನ್ನು ಹೈ ಇನ್ಕಮ್ ಕಂಟ್ರಿ, ಮೀಡಿಯಂ ಇನ್ಕಮ್ ಕಂಟ್ರಿ ಅಂಡ್ ಲೋ ಇನ್ಕಮ್ ಕಂಟ್ರಿ ಅಂತ ಹೇಳ್ಬಿಟ್ಟು 3 ವಿಭಾಗ ಮಾಡಿದೆ. ಅಂಡ್ ಆಲ್ ಕಂಟ್ರೀಸ್ ವಿತ್ ಮಿಡಲ್ ಅಂಡ್ ಲೋ ಇನ್ಕಮ್ ಆರ್ ರೆಫರ್ಡ್ ಟು ಆಸ್ ಡೆವಲಪಿಂಗ್ ಕಂಟ್ರೀಸ್. ಈಗ ಮಿಡಲ್ ಇನ್ಕಮ್ ಇರ್ತಕ್ಕಂಥ ಮತ್ತು ಲೋ ಇನ್ಕಮ್ ಇರ್ತಕ್ಕಂಥ ದೇಶಗಳನ್ನು ಈಗ ಏನು ಕರೀತಾರೆ, ಡೆವಲಪಿಂಗ್ ನೇಷನ್ಸ್ ಅಂತ ಕರೀತಾ ಇದ್ದಾರೆ. ಸೊ ಇಂಡಿಯಾ ಈಸ್ ಎ ಪ್ರಾಮಿನೆಂಟ್ ಡೆವಲಪಿಂಗ್ ಕಂಟ್ರಿ. ಭಾರತವು ಸಹ ಇನ್ನು ಡೆವಲಪಿಂಗ್ ಕಂಟ್ರಿ ಆಗಿ ಉಳ್ಕೊಂಡಿದೆ, ಅಭಿವೃದ್ಧಿ ಹೊಂದುತ್ತಿರುವ ದೇಶ ಆಗಿ ಉಳ್ಕೊಂಡಿದೆ. ಇದಕ್ಕೆ ಕಾರಣ ಏನಪ್ಪ ಅಂದರೆ, ಇಟ್ ರೆಕಾರ್ಡೆಡ್ ಸಿಗ್ನಿಫಿಕೆಂಟ್ ರೈಸ್ ಇನ್ ಇನ್ಕಮ್ ಸಿನ್ಸ್ 1990s. 1990 ನಂತರ ಭಾರತದ ಆರ್ಥಿಕತೆಯಲ್ಲಿ ಒಂದು ಉತ್ಸಾಹ, ಹೊಸ ಚೈತನ್ಯ ಕಂಡು ಬರ್ತಾ ಇದೆ. ಇದು ತನ್ನದೇ ಆಗಿರ್ತಕ್ಕಂಥ ಪ್ರಗತಿಯನ್ನು ಸಾಧಿಸೋದ್ರ ಮೂಲಕ ಪ್ರಗತಿಯತ್ತ ಅಥವಾ ಅಭಿವೃದ್ಧಿಯತ್ತ ದಾಪುಗಾಲನ್ನು ಇಡ್ತಾ ಇರೋದ್ರಿಂದ ಇಂಡಿಯಾ ಇಸ್ ಆಲ್ಸೋ ಕಾಲ್ಡ್ ಆಸ್ ಡೆವಲಪಿಂಗ್ ಕಂಟ್ರಿ.